ಐಸಿಸಿ ಹಾಲ್ ಆಫ್ ಫೇಮ್ ಅಂದ್ರೆ ಏನು? ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಇಲ್ಲಿವರೆಗೂ ಎಸ್ ಪ್ಲೇಯರ್ಸ್ಗೆ ಸಿಕ್ಕಿದೆ. ಲೇಟೆಸ್ಟ್ ಪ್ಲೇಯರ್ ಯಾರು ಈ ಒಂದು ಲೆಜೆಂಡರಿ ಲಿಸ್ಟ್ನ ಸೇರ್ಕೊಳ್ಳೋಕ್ಕೆ? ಅಕ್ಯಾಲಿಸ್, ರಿಕಿ ಪಾಂಟಿಂಗ್, ಗ್ಲೆನ್ ಮೆಗ್ರತ್, ಸನತ್ ಜೈಸೂರ್ಯ, ಸೌರವ್ ಗಂಗೂಲಿ ಹಾಗೂ ಕಪಿಲ್ ದೇವ್. ಈ ಥರ ಲೆಜೆಂಡ್ಸ್ ಲಿಸ್ಟ್ನಲ್ಲಿ ಈಗ MS ಧೋನಿ ಅವರು ಕಾಲಿಟ್ಟಿದ್ದಾರೆ. ನನ್ನ ಪ್ರಕಾರ MS ಧೋನಿ ಅವ್ರಿಗೆ ಅವರ ಬ್ಯಾಟಿಂಗ್ ಸ್ಕಿಲ್ಸ್ಗಿಂತ ಅವರ ವಿಕೆಟ್ ಕೀಪಿಂಗ್ ಹಾಗೂ ಕ್ಯಾಪ್ಟನ್ಶಿಪ್ ಸ್ಕಿಲ್ಸಿಂದ ಈ ಅವಾರ್ಡ್ ಸಿಕ್ಕಿರೋದು. ಒಬ್ಬ ಪ್ಲೇಯರ್ ಐಸಿಸಿ ಹಾಲ್ ಆಫ್ ಫೇಮ್ ಲಿಸ್ಟಲ್ಲಿ ಬರಬೇಕು ಅಂದರೆ ಈ 5 ಕ್ರೈಟೀರಿಯಾಲಿ ಅಟ್ಲೀಸ್ಟ್ ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿರಬೇಕು. ಫಸ್ಟ್ ಕ್ರೈಟೀರಿಯಾ ಏನಂದ್ರೆ ಒಬ್ಬ ಬ್ಯಾಟ್ಸ್ಮನ್ ಆಗಿ 20 ಸೆಂಚುರಿ ಹಾಗೂ 8,000 ಇಂಟರ್ನ್ಯಾಷನಲ್ ರನ್ಸ್ ಹೊಡೆದಿರಬೇಕು, ಅಟ್ಲೀಸ್ಟ್ 2 ಫಾರ್ಮ್ಯಾಟ್ ಅಲ್ಲಿ. ಎರಡನೇ ಕ್ರೈಟೀರಿಯಾ ಏನಂದ್ರೆ ಒಬ್ಬ ಪ್ಲೇಯರ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ರಿಟೈರ್ ಆಗಿ ಅಟ್ಲೀಸ್ಟ್ 5 ಇಯರ್ಸ್ ಆಗಿರಬೇಕು. ಮೂರನೇ ಕ್ರೈಟೀರಿಯಾ ಬಂದು ಒಬ್ಬ ಬೌಲರ್ 200ಕ್ಕೂ ಹೆಚ್ಚು ವಿಕೆಟ್ಸ್ ತಗೊಂಡಿರಬೇಕು, ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಫಾರ್ಮ್ಯಾಟ್ ಅಲ್ಲಿ. ನಾಲ್ಕನೇ ಕ್ರೈಟೀರಿಯಾ ಏನ್ ಹೇಳುತ್ತೆ ಅಂದ್ರೆ ಒಬ್ಬ ವಿಕೆಟ್ ಕೀಪರ್ ಆಗಿ 200ಕ್ಕೂ ಹೆಚ್ಚು ಡಿಸ್ಮಿಸಲ್ಸ್ ಇರಬೇಕು, ಅಟ್ಲೀಸ್ಟ್ 2 ಫಾರ್ಮ್ಯಾಟ್ ಅಲ್ಲಿ. ಐದನೇ ಕ್ರೈಟೀರಿಯಾ ಏನಂದ್ರೆ ಒಬ್ಬ ಕ್ಯಾಪ್ಟನ್ ಆಗಿ ಅಟ್ಲೀಸ್ಟ್ 25 ಟೆಸ್ಟ್ ಇಲ್ಲ 100 ODI ಗೇಮ್ನ ಕ್ಯಾಪ್ಟನ್ ಮಾಡಿರಬೇಕು ವಿತ್ ಅ ವಿನ್ ಪರ್ಸೆಂಟೇಜ್ ಆಫ್ 50. ಕಾಮೆಂಟ್ ಸೆಕ್ಷನ್ ಅಲ್ಲಿ ಯಾವ ಪ್ಲೇಯರ್ ಈ 5 ಕ್ರೈಟೀರಿಯಾಲಿ ಅಟ್ಲೀಸ್ಟ್ 4 ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋನ ನಿಮ್ ಕ್ರಿಕೆಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.